ಕಷ್ಟಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅನ್ನುವಂತಿದೆ ಜಿಬಿಎ ಮತ್ತು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಮನಸ್ಥಿತಿ. ಕಸ ಸಂಗ್ರಹಿಸಲು ಇಲ್ಲದ ಕಾನೂನು ಮಾಡಿದ್ರಿಂದ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಹೊಸ ತಲೆನೋವು ಶುರುವಾಗಿದೆ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೂ ಕಸದ ಲೆಕ್ಕ ಕೊಡ್ಲೇಬೇಕಂತೆ. ಅಧಿಕಾರಿಗಳ ಎಡವಟ್ಟು, ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಇಕ್ಕಟ್ಟು. ದಿನಕ್ಕೊಂದು ಕಾನೂನು, ಕ್ಷಣಕ್ಕೊಂದು ನಿಯಮ. ಆನ್ಲೈನ್ ಪ್ರಾಪರ್ಟಿ ತೆರಿಗೆ ಕಟ್ಟೋರ್ಗೆ ಇನ್ನಿಲ್ಲದ ಪೀಕಲಾಟ ಶುರುವಾಗಿದೆ. ಜಿಬಿಎ ಮತ್ತು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಅಧಿಕಾರಿಗಳ ಎಡವಟ್ಟಿಂದಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಮನೆಯಲ್ಲಿ ಸಂಗ್ರಹ ಆಗುವ ಕಸದ ಲೆಕ್ಕ ಕೊಡಬೇಕು ಅಂತ ರೂಲ್ಸ್ ಮಾಡಲಾಗಿದೆ. ಇದರಿಂದ 20 ದಿನದಿಂದ ಫ್ಲಾಟ್ ನಿವಾಸಿಗಳು ಟ್ಯಾಕ್ಸ್ ಕಟ್ಟಲಾಗದೆ ಕಂಗೆಟ್ಟಿದ್ದಾರೆ. ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಸಾಲಿಡ್ ಇದನ್ನ ವೆಟ್ ವೇಸ್ಟ್ ಏನಿದೆ ಅದನ್ನ ಪ್ರೊಸೆಸಿಂಗ್ ಮಾಡುವಂತ ಯೂನಿಟ್ಗಳನ್ನು ಅವರೇ ಸ್ವಂತ ಖರ್ಚಿನಲ್ಲಿ ಮಾಡಿಕೊಂಡು ಸರ್ಕಾರಕ್ಕೆ ಹೊರೆ ಆಗದ ರೀತಿಯಲ್ಲಿ ಕೆಲಸ ಮಾಡ್ತಿದ್ರು ಸಹ ಅಪಾರ್ಟ್ಮೆಂಟ್ ನಿವಾಸಿಗಳ ಮೇಲೆ ಯಾಕೋ ಏನೋ ನಮ್ಮ ಸರ್ಕಾರದವರು ಕೆಂಗಣ್ಣು ಗುರಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಹತ್ರ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು SWM ಝೋನಲ್ ಆಫೀಸರ್ ನ ಕಾಂಟ್ಯಾಕ್ಟ್ ಮಾಡಿದಾಗ ಯಾವ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗಿರಲ್ಲ ಆ ಅಪಾರ್ಟ್ಮೆಂಟ್ ನಮ್ಮ ಸುಬರ್ದಿಗೆ ಬರೋದಿಲ್ಲ ಅಂತ ಹೇಳಿ. ಒಂದು ಅಪಾರ್ಟ್ಮೆಂಟ್ ನಲ್ಲಿ ನಿತ್ಯ 100 kg ಮೇಲೆ ಕಸ ಇದ್ರೆ ಜಿಬಿಎ ಅದನ್ನ ಸಂಗ್ರಹಿಸಲ್ಲ. 100 kg ಮೀರುವ ಕಸದ ವಿಲೇವಾರಿ ಮಾಡಬೇಕು ಅಂದ್ರೆ ಖಾಸಗಿಯವರಿಗೆ ನೀಡಬೇಕು. ಇನ್ನು ಆನ್ಲೈನ್ ನಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲು ಕಸದ ಲೆಕ್ಕ ಎಂಟ್ರಿ ಮಾಡಬೇಕು. ಒಣ ಮತ್ತು ಹಸಿ ಕಸದ ಲೆಕ್ಕವನ್ನು ನೀಡಬೇಕು. ಆದ್ರೆ ಫ್ಲಾಟ್ ನಲ್ಲಿ ದಿನಕ್ಕೆ 4 kg ಕಸದ ಲೆಕ್ಕ ಕೊಟ್ರೆ ಆ ಮಾಹಿತಿಯೇ ಎಂಟ್ರಿ ಆಗ್ತಿಲ್ಲ. 100 kgಗೂ ಅಧಿಕ ಅಂತ ದಾಖಲಿಸಿದ್ರೆ ಮಾತ್ರವೇ ಎಂಟ್ರಿ ಆಗ್ತಿದೆ. ಹೀಗಾಗಿ ಇದು ಹಣ ಸುಲಿಗೆ ಮಾಡಲು ಮಾಡಿರುವಂತ ತಂತ್ರ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳು ಕಿಡಿಕಾರಿದ್ದಾರೆ. ಯಾವುದೇ ಕಸನ ನಾನು ತೂಕ ಮಾಡುವಂತ ಇಲ್ದಿರ ಇದ್ದಾಗ ಈ ತೂಕನ ನೀವು ಟ್ಯಾಕ್ಸ್ ಪೋರ್ಟಲಲ್ಲಿ ತುಂಬಿಸಬೇಕು, ಭರ್ತಿ ಮಾಡಬೇಕು ಅನ್ನೋ ಒಂದು ಸಮಸ್ಯೆ ಆಗಲಿ, ನಾವು ಇನ್ನು ಹೊಸ ಸಂಸ್ಥೆಗಳ ಜೊತೆ ಇನ್ನು ಹೊಂದಾಣಿಕೆ ಮಾಡುವಂಥದ್ದಾಗಲಿ, ಟೈಅಪ್ ಆಗುವಂಥದ್ದಾಗಲಿ ಇನ್ನು ಪೂರ್ತಿಗೊಳಿಸದಲೇ ಇರುವಂಥದ್ದಲ್ಲಿ ಈ ಎರಡನ್ನೂ ಇಂಟ್ರೊಡ್ಯೂಸ್ ಮಾಡಿ ಇವತ್ತು ಅಪಾರ್ಟ್ಮೆಂಟ್ಗಳು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಆಗದಲೇ ಇರುವಂಥ ಸಮಸ್ಯೆ ಬಂದಿದೆ. ಸದ್ಯ ನಗರದಲ್ಲಿ ಕಸ ಸಂಗ್ರಹಣೆಗೆ ಯಾವುದೇ ರೀತಿಯ ತೆರಿಗೆಯನ್ನ ವಿಧಿಸ್ತಾ ಇಲ್ಲ. ಆದ್ರೆ ಅಪಾರ್ಟ್ಮೆಂಟ್ನವರ ಬಳಿ ಕಸದ ಲೆಕ್ಕ ಕೇಳ್ತಾ ಇರೋದ್ರಿಂದ ಹತ್ತಾರು ಪ್ರಶ್ನೆ ಎದ್ದಿದೆ. ಶೀಘ್ರವೇ ಕಸಕ್ಕೂ ಟ್ಯಾಕ್ಸ್ ಹಾಕ್ತಾರಾ ಅನ್ನೋ ಸಂಶಯ ಸುಳಿದಿದೆ. ಕಸದ ವಿಚಾರಕ್ಕೆ ಟ್ಯಾಕ್ಸ್ ಕೂಡ ಕಟ್ಟಲಾಗದೆ ಅಪಾರ್ಟ್ಮೆಂಟ್ನವರು ಛೀಮಾರಿ ಹಾಕ್ತಿದ್ದಾರೆ. ಅರುಣ್ ಕುಮಾರ್, TV9 ಬೆಂಗಳೂರು.